ವೀಕ್ಷಕರ ರಿಪಬ್ಲಿಕ್ ಕನ್ನಡ ನೊಂದವರ ಧ್ವನಿ, ಜನರ ಧ್ವನಿ. ಇದೇ ಹಿನ್ನೆಲೆಯಲ್ಲಿ ಶುರು ಮಾಡಿದ್ದೆ ದಿನಕ್ಕೊಂದು ಅಭಿಯಾನ. ಬೆಳಗ್ಗೆ 9ಕ್ಕೆ ಹಾಗೂ ರಾತ್ರಿ 9ಕ್ಕೆ ನಿಮ್ಮ ಧ್ವನಿಯಾಗಿ ಮಾಡ್ತಾ ಇರೋ ಅಭಿಯಾನ ಸಾಲು ಸಾಲು ಇಂಪ್ಯಾಕ್ಟ್ ಮಾಡೋದಕ್ಕೆ ಆರಂಭಿಸಿದೆ, ಪರಿಣಾಮ ಬೀರ್ತಾ ಇದೆ, ಪ್ರತಿಫಲ ಕೊಡ್ತಾ ಇದೆ ಅನ್ನೋದಕ್ಕೆ ನಮಗೆ ಹೆಮ್ಮೆ ಆಗ್ತಾ ಇದೆ. ನಾವು ಮಾಡಿದಂತಹ ವರದಿಗಳು ಏನೇನು ಇಂಪ್ಯಾಕ್ಟ್ ಮಾಡಿದ್ದಾವೆ ಬನ್ನಿ ನೋಡೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸಮಸ್ಯೆ ಎಂಥದ್ದೇ ಇರಲಿ, ನಿಮ್ಮ ರಿಪಬ್ಲಿಕ್ ಅಲ್ಲಿ ಮುನ್ನುಗ್ಗಿ ಹೋಗುತ್ತೆ. ನೊಂದವರಿಗೆ ನ್ಯಾಯ ಕೊಡಿಸೋವರೆಗೂ ಜೊತೆಯಾಗಿ ನಿಲ್ಲುತ್ತೆ. ಪಟ್ಟು ಬಿಡದೆ ವರದಿ ಮಾಡಿ ಸರ್ಕಾರವನ್ನು ಎಚ್ಚರಿಸುತ್ತೆ. ಹೀಗೆ ನಿಮ್ಮ ರಿಪಬ್ಲಿಕ್ ಮಾಡಿದ ಬ್ಯಾಕ್ ಟು ಬ್ಯಾಕ್ ಸ್ಟೋರಿಗಳು ಬಿಗ್ ಇಂಪ್ಯಾಕ್ಟ್ ಆಗಿವೆ, ಜನರ ಧ್ವನಿಯಾಗಿವೆ. ಅವೆಲ್ಲವನ್ನು ಒಂದೊಂದಾಗಿ ಹೇಳ್ತೀವಿ ನೋಡಿ. ಇಂಪ್ಯಾಕ್ಟ್ 1. ಅಭಿಯಾನದ ದಿನಾಂಕ ಏಪ್ರಿಲ್ 17, 2026. ಫ್ಯಾಕ್ಟರಿಗಳ ಹಾರುಬೂದಿಯಿಂದ ಹಿರೇಬಗನಾಳ ಮುಕ್ತ. ಕೊಪ್ಪಳ ಜಿಲ್ಲೆಯ ಹಿರೇಬಗನಾಳ ಗ್ರಾಮಸ್ಥರು ಧೂಳಿನಿಂದ ಹೈರಾಣಾಗಿದ್ರು. ಕಾರ್ಖಾನೆಗಳು ಹೊರಸೂಸುವ ಧೂಳಿನಿಂದ ಜೀವಕ್ಕೆ ಕಂಟಕವಾಗಿತ್ತು. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವಿಸ್ತೃತ ವರದಿ ಮಾಡಿತ್ತು. ಇದರ ಬೆನ್ನಲ್ಲೇ ಮಾಲಿನ್ಯ ನಿಯಂತ್ರಣ ಮಂಡಳಿ 5 ಕಾರ್ಖಾನೆಗಳನ್ನು ಮುಚ್ಚುವಂತೆ ಕ್ಲೋಸರ್ ನೋಟಿಸ್ ಜಾರಿ ಮಾಡಿತ್ತು. ಇದು ರಿಪಬ್ಲಿಕ್ ಕನ್ನಡ ಜನಾಭಿಪ್ರಾಯದ ಮಹಾಫಲಶ್ರುತಿಯಾಗಿದೆ. ಇಂಪ್ಯಾಕ್ಟ್ 2. ಅಭಿಯಾನದ ದಿನಾಂಕ ಮೇ 2, 2026. ತುಂಗಭದ್ರಾ ಜಲಾಶಯಕ್ಕೂ ಬರಲಿದೆ ಹೊಸ ಚೈನ್ ಸಿಸ್ಟಮ್. ತುಂಗಭದ್ರಾ ಜಲಾಶಯ ಕಲ್ಯಾಣ ಕರ್ನಾಟಕ ಭಾಗದ ರೈತರ ಜೀವನಾಡಿ. ಆದರೆ ಈ ಟಿಬಿ ಡ್ಯಾಂನ 33 ಕ್ರಸ್ಟ್ ಗೇಟ್ಗಳು ಶಿಥಿಲಾವಸ್ಥೆ ಸೇರಿದ್ರಿಂದ ಅವುಗಳನ್ನು ಬರೋಬ್ಬರಿ 121 ದಿನಗಳಲ್ಲಿ ಬದಲಾವಣೆ ಮಾಡಲಾಗಿತ್ತು. ಆದರೆ 33 ಕ್ರಸ್ಟ್ ಗೇಟ್ಗಳನ್ನು ಬದಲಾಯಿಸಿ ಅಧಿಕಾರಿಗಳು ಕೈ ತೊಳೆದುಕೊಂಡಿದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಮೆಗಾ ಅಭಿಯಾನ ಮಾಡಿತ್ತು. ಡ್ಯಾಂಗೆ ಹೊಸ ಗೇಟ್, ಹಳೆ ಚೈನ್, ತುಂಗಭದ್ರಾ ಅಭದ್ರ ಅಂತ ಎಚ್ಚರಿಸುತ್ತಾ ಕ್ಯಾಂಪೇನ್ ಮಾಡಿತ್ತು. ನಮ್ಮ ವರದಿ ಬಳಿಕ ಟಿಬಿ ಡ್ಯಾಂಗೆ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ನೀಡಿ ಡ್ಯಾಂ ಪರಿಶೀಲಿಸಿ ಹೊಸ ಚೈನ್ ಸಿಸ್ಟಮ್ ಅಳವಡಿಕೆ ಮಾಡ್ತೇವೆ ಅಂತ ಹೇಳಿದ್ರು. ಇಂಪ್ಯಾಕ್ಟ್ 3. ಅಭಿಯಾನದ ದಿನಾಂಕ ಮೇ 5, 2026. ಅಂತರಗಂಗೆ ಉಳಿಸಿ ಅಭಿಯಾನಕ್ಕೆ ಎಚ್ಚೆತ್ತ ಸರ್ಕಾರ. ಅಂತರಗಂಗೆ ಉಳಿಸಿ ಅನ್ನೋ ಘೋಷಣೆಯಡಿ ಮೊನ್ನೆಯಷ್ಟೇ ನಿಮ್ಮ ರಿಪಬ್ಲಿಕ್ ವರದಿ ಬಿತ್ತರಿಸಿತ್ತು. 1000 ಅಡಿ ಕೊರೆದ್ರೂ ಸಿಕ್ತಿಲ್ಲ ಒಂದು ಹನಿ ನೀರು. ಜೀವಜಲಕ್ಕಾಗಿ ಜನರು ಪರದಾಡ್ತಿದ್ದಾರೆ. ಬೆಂಗಳೂರಿಗೂ ಭೀಕರ ಬರದ ಎಫೆಕ್ಟ್ ತಟ್ಟಿದೆ. ಕಾವೇರಿ ನೀರು ಸಿಕ್ತಿಲ್ಲ, ಬೋರ್ವೆಲ್ಗಳು ಬತ್ತಿ ಹೋಗಿವೆ. ಅಂತರಗಂಗೆ ಉಳಿಸಿ ಅಂತ ರಿಪಬ್ಲಿಕ್ ಕನ್ನಡ ಕ್ಯಾಂಪೇನ್ ಮಾಡಿತ್ತು. ಇದೀಗ ಈ ಅಭಿಯಾನಕ್ಕೆ ಸಣ್ಣ ನೀರಾವರಿ ಸಚಿವ ಎಚ್ಚೆತ್ತುಕೊಂಡಿದ್ದಾರೆ. ಅಂತರ್ಜಲ ತಜ್ಞರು ಅಧಿಕಾರಿಗಳ ಜೊತೆ ಮಹತ್ವದ ಚರ್ಚೆ ನಡೆಸಿ ಮಳೆ ನೀರು ಕೊಯ್ಲು ಯೋಜನೆ ಕಡ್ಡಾಯಕ್ಕೆ ಸಲಹೆ ನೀಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಅಭಿಯಾನ ಅಂದ್ರೆ ಅದು ಹೀಗೇನೆ. ನಾವೊಂದು ಜನರ ಸಮಸ್ಯೆಯನ್ನ ಕೈಗೆತ್ತಿಕೊಂಡ್ವಿ ಅಂದ್ರೆ ಅದನ್ನ ಸರ್ಕಾರವು ತುಂಬಾ ಗಂಭೀರವಾಗಿ ತೆಗೆದುಕೊಳ್ಳುತ್ತೆ ಅನ್ನೋದಕ್ಕೆ ಈ ಬ್ಯಾಕ್ ಟು ಬ್ಯಾಕ್ ಇಂಪ್ಯಾಕ್ಟ್ಗಳೇ ಸಾಕ್ಷಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೀಕ್ಷಕರ ರಿಪಬ್ಲಿಕ್ ಕನ್ನಡ ನೊಂದವರ ಧ್ವನಿ, ಜನರ ಧ್ವನಿ. ಇದೇ ಹಿನ್ನೆಲೆಯಲ್ಲಿ ಶುರು ಮಾಡಿದ್ದೆ ದಿನಕ್ಕೊಂದು ಅಭಿಯಾನ. ಬೆಳಗ್ಗೆ 9ಕ್ಕೆ ಹಾಗೂ ರಾತ್ರಿ 9ಕ್ಕೆ ನಿಮ್ಮ ಧ್ವನಿಯಾಗಿ ಮಾಡ್ತಾ ಇರೋ ಅಭಿಯಾನ ಸಾಲು ಸಾಲು ಇಂಪ್ಯಾಕ್ಟ್ ಮಾಡೋದಕ್ಕೆ ಆರಂಭಿಸಿದೆ, ಪರಿಣಾಮ ಬೀರ್ತಾ ಇದೆ, ಪ್ರತಿಫಲ ಕೊಡ್ತಾ ಇದೆ ಅನ್ನೋದಕ್ಕೆ ನಮಗೆ ಹೆಮ್ಮೆ ಆಗ್ತಾ ಇದೆ. ನಾವು ಮಾಡಿದಂತಹ ವರದಿಗಳು ಏನೇನು ಇಂಪ್ಯಾಕ್ಟ್ ಮಾಡಿದ್ದಾವೆ ಬನ್ನಿ ನೋಡೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸಮಸ್ಯೆ ಎಂಥದ್ದೇ ಇರಲಿ, ನಿಮ್ಮ ರಿಪಬ್ಲಿಕ್ ಅಲ್ಲಿ ಮುನ್ನುಗ್ಗಿ ಹೋಗುತ್ತೆ. ನೊಂದವರಿಗೆ ನ್ಯಾಯ ಕೊಡಿಸೋವರೆಗೂ ಜೊತೆಯಾಗಿ ನಿಲ್ಲುತ್ತೆ. ಪಟ್ಟು ಬಿಡದೆ ವರದಿ ಮಾಡಿ ಸರ್ಕಾರವನ್ನು ಎಚ್ಚರಿಸುತ್ತೆ. ಹೀಗೆ ನಿಮ್ಮ ರಿಪಬ್ಲಿಕ್ ಮಾಡಿದ ಬ್ಯಾಕ್ ಟು ಬ್ಯಾಕ್ ಸ್ಟೋರಿಗಳು ಬಿಗ್ ಇಂಪ್ಯಾಕ್ಟ್ ಆಗಿವೆ, ಜನರ ಧ್ವನಿಯಾಗಿವೆ. ಅವೆಲ್ಲವನ್ನು ಒಂದೊಂದಾಗಿ ಹೇಳ್ತೀವಿ ನೋಡಿ.
1 ಅಭಿಯಾನದ ದಿನಾಂಕ ಏಪ್ರಿಲ್ 17, 2026. ಫ್ಯಾಕ್ಟರಿಗಳ ಹಾರುಬೂದಿಯಿಂದ ಹಿರೇಬಗನಾಳ ಮುಕ್ತ. ಕೊಪ್ಪಳ ಜಿಲ್ಲೆಯ ಹಿರೇಬಗನಾಳ ಗ್ರಾಮಸ್ಥರು ಧೂಳಿನಿಂದ ಹೈರಾಣಾಗಿದ್ರು. ಕಾರ್ಖಾನೆಗಳು ಹೊರಸೂಸುವ ಧೂಳಿನಿಂದ ಜೀವಕ್ಕೆ ಕಂಟಕವಾಗಿತ್ತು. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವಿಸ್ತೃತ ವರದಿ ಮಾಡಿತ್ತು. ಇದರ ಬೆನ್ನಲ್ಲೇ ಮಾಲಿನ್ಯ ನಿಯಂತ್ರಣ ಮಂಡಳಿ 5 ಕಾರ್ಖಾನೆಗಳನ್ನು ಮುಚ್ಚುವಂತೆ ಕ್ಲೋಸರ್ ನೋಟಿಸ್ ಜಾರಿ ಮಾಡಿತ್ತು. ಇದು ರಿಪಬ್ಲಿಕ್ ಕನ್ನಡ ಜನಾಭಿಪ್ರಾಯದ ಮಹಾಫಲಶ್ರುತಿಯಾಗಿದೆ. ಇಂಪ್ಯಾಕ್ಟ್ 2 ಅಭಿಯಾನದ ದಿನಾಂಕ ಮೇ 2, 2026. ತುಂಗಭದ್ರಾ ಜಲಾಶಯಕ್ಕೂ ಬರಲಿದೆ ಹೊಸ ಚೈನ್ ಸಿಸ್ಟಮ್. ತುಂಗಭದ್ರಾ ಜಲಾಶಯ ಕಲ್ಯಾಣ ಕರ್ನಾಟಕ ಭಾಗದ ರೈತರ ಜೀವನಾಡಿ. ಆದರೆ ಈ ಟಿಬಿ ಡ್ಯಾಂನ 33 ಕ್ರಸ್ಟ್ ಗೇಟ್ಗಳು ಶಿಥಿಲಾವಸ್ಥೆ ಸೇರಿದ್ರಿಂದ ಅವುಗಳನ್ನು ಬರೋಬ್ಬರಿ 121 ದಿನಗಳಲ್ಲಿ ಬದಲಾವಣೆ ಮಾಡಲಾಗಿತ್ತು. ಆದರೆ 33 ಕ್ರಸ್ಟ್ ಗೇಟ್ಗಳನ್ನು ಬದಲಾಯಿಸಿ ಅಧಿಕಾರಿಗಳು ಕೈ ತೊಳೆದುಕೊಂಡಿದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಮೆಗಾ ಅಭಿಯಾನ ಮಾಡಿತ್ತು. ಡ್ಯಾಂಗೆ ಹೊಸ ಗೇಟ್, ಹಳೆ ಚೈನ್, ತುಂಗಭದ್ರಾ ಅಭದ್ರ ಅಂತ ಎಚ್ಚರಿಸುತ್ತಾ ಕ್ಯಾಂಪೇನ್ ಮಾಡಿತ್ತು. ನಮ್ಮ ವರದಿ ಬಳಿಕ ಟಿಬಿ ಡ್ಯಾಂಗೆ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ನೀಡಿ ಡ್ಯಾಂ ಪರಿಶೀಲಿಸಿ ಹೊಸ ಚೈನ್ ಸಿಸ್ಟಮ್ ಅಳವಡಿಕೆ ಮಾಡ್ತೇವೆ ಅಂತ ಹೇಳಿದ್ರು. ಇಂಪ್ಯಾಕ್ಟ್ 3 ಅಭಿಯಾನದ ದಿನಾಂಕ ಮೇ 5, 2026. ಅಂತರಗಂಗೆ ಉಳಿಸಿ ಅಭಿಯಾನಕ್ಕೆ ಎಚ್ಚೆತ್ತ ಸರ್ಕಾರ. ಅಂತರಗಂಗೆ ಉಳಿಸಿ ಅನ್ನೋ ಘೋಷಣೆಯಡಿ ಮೊನ್ನೆಯಷ್ಟೇ ನಿಮ್ಮ ರಿಪಬ್ಲಿಕ್ ವರದಿ ಬಿತ್ತರಿಸಿತ್ತು. 1000 ಅಡಿ ಕೊರೆದ್ರೂ ಸಿಕ್ತಿಲ್ಲ ಒಂದು ಹನಿ ನೀರು. ಜೀವಜಲಕ್ಕಾಗಿ ಜನರು ಪರದಾಡ್ತಿದ್ದಾರೆ. ಬೆಂಗಳೂರಿಗೂ ಭೀಕರ ಬರದ ಎಫೆಕ್ಟ್ ತಟ್ಟಿದೆ. ಕಾವೇರಿ ನೀರು ಸಿಕ್ತಿಲ್ಲ, ಬೋರ್ವೆಲ್ಗಳು ಬತ್ತಿ ಹೋಗಿವೆ. ಅಂತರಗಂಗೆ ಉಳಿಸಿ ಅಂತ ರಿಪಬ್ಲಿಕ್ ಕನ್ನಡ ಕ್ಯಾಂಪೇನ್ ಮಾಡಿತ್ತು. ಇದೀಗ ಈ ಅಭಿಯಾನಕ್ಕೆ ಸಣ್ಣ ನೀರಾವರಿ ಸಚಿವ ಎಚ್ಚೆತ್ತುಕೊಂಡಿದ್ದಾರೆ. ಅಂತರ್ಜಲ ತಜ್ಞರು ಅಧಿಕಾರಿಗಳ ಜೊತೆ ಮಹತ್ವದ ಚರ್ಚೆ ನಡೆಸಿ ಮಳೆ ನೀರು ಕೊಯ್ಲು ಯೋಜನೆ ಕಡ್ಡಾಯಕ್ಕೆ ಸಲಹೆ ನೀಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಅಭಿಯಾನ ಅಂದ್ರೆ ಅದು ಹೀಗೇನೆ. ನಾವೊಂದು ಜನರ ಸಮಸ್ಯೆಯನ್ನ ಕೈಗೆತ್ತಿಕೊಂಡ್ವಿ ಅಂದ್ರೆ ಅದನ್ನ ಸರ್ಕಾರವು ತುಂಬಾ ಗಂಭೀರವಾಗಿ ತೆಗೆದುಕೊಳ್ಳುತ್ತೆ ಅನ್ನೋದಕ್ಕೆ ಈ ಬ್ಯಾಕ್ ಟು ಬ್ಯಾಕ್ ಇಂಪ್ಯಾಕ್ಟ್ಗಳೇ ಸಾಕ್ಷಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೀಕ್ಷಕರ, ರಿಪಬ್ಲಿಕ್ ಕನ್ನಡ ನೊಂದವರ ಧ್ವನಿ, ಜನರ ಧ್ವನಿ. ಇದೇ ಹಿನ್ನೆಲೆಯಲ್ಲಿ ಶುರು ಮಾಡಿದ್ದೇ ದಿನಕ್ಕೊಂದು ಅಭಿಯಾನ. ಬೆಳಗ್ಗೆ 9ಕ್ಕೆ ಹಾಗೂ ರಾತ್ರಿ 9ಕ್ಕೆ ನಿಮ್ಮ ಧ್ವನಿಯಾಗಿ ಮಾಡ್ತಾ ಇರೋ ಅಭಿಯಾನ ಸಾಲು ಸಾಲು ಇಂಪ್ಯಾಕ್ಟ್ ಮಾಡೋದಕ್ಕೆ ಆರಂಭಿಸಿದೆ. ಪರಿಣಾಮ ಬೀರ್ತಾ ಇದೆ, ಪ್ರತಿಫಲ ಕೊಡ್ತಾ ಇದೆ ಅನ್ನೋದಕ್ಕೆ ನಮಗೆ ಹೆಮ್ಮೆ ಆಗ್ತಾ ಇದೆ. ನಾವು ಮಾಡಿದಂತಹ ವರದಿಗಳು ಏನೇನು ಇಂಪ್ಯಾಕ್ಟ್ ಮಾಡಿದ್ದಾವೆ ಬನ್ನಿ ನೋಡೋಣ.